ಸ್ವಾತಂತ್ರ್ಯವನ್ನು ಸಾಧುತ್ವವನ್ನು ಆಡ್ತಾ ಇದ್ದೀಯ. ಆದ್ರೆ ಪ್ರಶ್ನೆ ಮೂಡು ಯಾವಾಗ ಉಂಟುಂಟು? ನೀನೊಬ್ಬ ಬ್ರಹ್ಮಚರ್ಯ ವ್ರತವನ್ನು ಅಂಗೀಕರಿಸಿ ನಿಂತವ, ಒಬ್ಬ ಬ್ರಹ್ಮಚರಿ ಅಥವಾ ಮದುವೆ ಮಂಟಪಕ್ಕೂ ಅಥವಾ ಸ್ವಯಂವರ ಮಂಟಪಕ್ಕೂ ಪ್ರವೇಶ ಮಾಡುವುದು ಸರಿಯಾಗುತ್ತದೋ ಎನ್ನುವಂತ ಒಂದು ಪ್ರಧಾನ ಪ್ರಶ್ನೆ ಒಡಮೂಡ್ತದೆ. ಮಗು ಬ್ರಹ್ಮಚಾರ್ಯ ಆದವನಿಗೆ ಮದುವೆ ಮಂಟಪ ಪ್ರವೇಶ ಎನ್ನುವುದೇ ನಿಷೇಧ. ಅಂತದ್ರಲ್ಲಿ ನಿಷೇಧ ಕ್ರಮವನ್ನು ನೀವು ಮಾಡ್ತೀವಿ ಅಂತ ಮಾಡಿದ್ದು ಸರಿಯೋ ಎನ್ನುವುದು ಒಂದು ಪ್ರಶ್ನೆ ಆಗುತ್ತದೆ. ಆಮೇಲೆ ನೀನು ತಂದಿರುವುದು ರಾಕ್ಷಸಿ ವಿವಾಹ ಪದ್ಧತಿಗೆ ಅನುಗುಣವಾಗಿ ಸ್ವಯಂವರವನ್ನು ಮುರಿದ ಮೇಲೆ ತಂದದ್ದು ರಾಕ್ಷಸಿ ವಿವಾಹ ಪದ್ಧತಿ. ಕ್ಷತ್ರಿಯರಿಗೆ ಉಚಿತವಾದದ್ದು ರಾಕ್ಷಸಿ ವಿವಾಹ ಪದ್ಧತಿಯಲ್ಲಿ ಕರೆ ತಂದ ಮೇಲೆ ಕೇಳುವ ಕ್ರಮ ಉಂಟೆ? ಕ್ರಮ ಇದೆ. ಆದರೂ ನೀ ಕೇಳಿದೆ ಉಭಯ ಪ್ರಶ್ನೆಗಳು ಒಡಮೂಡ್ತದೆ. ಯಾಕೆ ಅಂತ ಹೇಳ್ತೀಯ? ಗುರುದೇವ, ಭೀಷ್ಮ ಬ್ರಹ್ಮಚಾರಿಯಾದವ ವಿವಾಹ ಮಂಟಪವನ್ನು ಪ್ರವೇಶ ಮಾಡಕೂಡದು. ಯಾಕೆ? ಯಾಕೆ? ಅವನಿಗೆ ವಿವಾಹ ಆಗುವ ಅಧಿಕಾರವೇ ಇಲ್ಲ. ಆದ್ರಿಂದ ವಿವಾಹ ಮಂಟಪವನ್ನು ಪ್ರವೇಶ ಮಾಡಕೂಡದು. ಅಂದ್ರೆ ಮದುವೆ ಆಗುವುದಕ್ಕೆ ಬೇಕಾಗಿ ಹೋಗಕೂಡದು. ಆದ್ರೆ ನಾನು ಹೋದದ್ದು ಯಾಕೆ ಎನ್ನುವುದನ್ನು ಎರಡು ಕಾರಣವನ್ನು ಮೊದಲೇ ತಿಳಿಸಿದ್ದೇನೆ. ಒಂದು, ಷಡ್ಯಂತ್ರವನ್ನು ಭೇದಿಸುವುದಕ್ಕೆ ಬೇಕಾದ ಆ ವಿವಾಹ ಎನ್ನುವುದು ಕೇವಲ ನೆಪವಾಗಿತ್ತು. ಹಸ್ತಿನಾವತಿಗೆ ಪ್ರತಿಶಕ್ತಿಯನ್ನು ರೂಪಿಸಬೇಕೆನ್ನುವುದು ಪ್ರತಾಪಸೇನನ ಷಡ್ಯಂತ್ರವಾಗಿತ್ತು. ಹಸ್ತಿನಾವತಿಯ ಸಿಂಹಾಸನದ ರಕ್ಷಕನಾಗಿ ನಾನು ಅದನ್ನು ಭೇದಿಸಲೇಬೇಕು. ಆ ನೆಲೆಯಲ್ಲಿ ಹೋದೆ. ಸರಿ. ಇನ್ನು ಮತ್ತೊಂದು ನೆಲೆ ಯಾವುದು? ನಾನು ವಿವಾಹಕ್ಕಾಗಿ ಹೋದವನಲ್ಲ. ಬ್ರಹ್ಮಚಾರಿ ವಿವಾಹ ಮಾಡಿಸಬಾರದು ಅಂತೇನು ಇಲ್ವಲ್ಲ. ಹಾಗಿದ್ರೆ ರಾಕ್ಷಸಿ ವಿವಾಹ ಪದ್ಧತಿಗಳು ಆಗಿತ್ತು ನೀನು ಅದನ್ನು ಮುರಿದು ವರ್ತಿಸಿದ ಯಾಕೆ? ರಾಕ್ಷಸಿ ವಿವಾಹಕ್ಕನುಗುಣವಾಗಿ ನಾನು ಅವರನ್ನು ಕರೆತಂದಿದ್ದ. ಹೌದು. ಸರಿ. ಗುರುದೇವ, ಕೆಲವೊಂದಿಷ್ಟು ಸಂದರ್ಭದಲ್ಲಿ ಅನಿವಾರ್ಯತೆ ಎನ್ನುವುದು ಸೃಷ್ಟಿಯಾಗ್ತದೆ. ಈಗ ಮದುವೆಯಲ್ಲಿ 8 ವಿಧ. ಅದರಲ್ಲಿ ರಾಕ್ಷಸಿಯೂ ಹೌದು, ಅಸುರರೂ ಹೌದು. ಆದರೆ ನನಗೆ ಆ ಸಂದರ್ಭದಲ್ಲಿ ಬೇರೆ ದಾರಿಯೇ ಇರಲಿಲ್ಲ. ಆದ್ರಿಂದಲೇ ರಾಕ್ಷಸಿ ವಿವಾಹವನ್ನು ಅನಿವಾರ್ಯವಾಗಿ ನಾನು ಅನುಕರಿಸಬೇಕಾಯಿತು. ಭೀಷ್ಮ, ಗುರುದೇವ, ಅನುಸರಿಸಿ ತಂದಂತಾನೆ ಅಂಬೆಯ ಕುರಿತಂತ ಅನುಕಂಪದಿಂದಲಾಗಿ ಒಂದು ಅವಕಾಶವನ್ನಿತ್ತೆ. ಪರಿಣಾಮ ಏನೋ ಮುಂದುವರಿದು ಹೋಯಿತು. ನಿನ್ನಲ್ಲಿ ಕೇವಲ ಭೀಷ್ಮತ್ವವನ್ನು ಕಾಣುವುದಲ್ಲ, ಅಭಿನವ ರಾಮತ್ವವನ್ನು ಲೋಕ ಪ್ರಪಂಚವೇ ಗುರುತಿಸಿದ ಭೀಷ್ಮ. ಅದನ್ನು ನಾನು ಅಂಗೀಕರಿಸಿದವನಿದ್ದೇನೆ. ಲೋಕಮುಖದಲ್ಲಿ ತಪ್ಪಿತಸ್ಥಳಲ್ಲ ಸೀತೆ ಎನ್ನುವುದು ಗೊತ್ತಿದ್ದರೂ ಅಪವಾದಕ್ಕಂಜಿದಂತ ರಾಮ ಸೀತೆಯನ್ನೇ ಬಿಟ್ಟ. ಲೋಕಮುಖಕ್ಕದು ಆದರ್ಶವಾಗಿ ನಿಲ್ತದೆ. ಈಗ ಅಷ್ಟನ್ನೂ ಮಾಡಿದಂತ ನಿಮ್ಮ ತಾದಂತ ಯಾವ ಹತ್ತಿರಗೆ ಹೇಳಿಕೆ ಇಲ್ಲ ಎನ್ನುವಂತ ಕಾರಣಕ್ಕೆ ಬೇಕಾಗಿ ಕಾಶಿಯ ಪ್ರತಾಪ ಸೇನನನ್ನಾದರೂ ಪ್ರಶ್ನಿಸುವಂತ ಅದಟ್ಟು ತೋರಿದ ನೀನು. ನಿನ್ನಿಂದಲೇ ಹೊರಟಂತ ಅಂಬೆಗೆ ಸಾಲ್ವ ಕೊಟ್ಟ ಉತ್ತರ ಏನಂತೆ? ದಿಟ್ಟ ಭೀಷ್ಮನ ಬೆರೆತು ಬಂದಿಗಳು ನಿರಾಕರಣೆಗೆ ಕೊಟ್ಟ ಕಾರಣ. ಭೀಷ್ಮ ಅಭಿನವ ರಾಮತ್ವವನ್ನು ಹೊಂದಿದಂತ ನೀನು, ಪೌರುಷವನ್ನು ಹೊಂದಿದಂತ ನೀನು, ಸಜ್ಜನಾದಂತ ನೀನು, ಹೀಗೊಂದು ಅಪವಾದ ಬಂದ ಕಾಲಕ್ಕೆ ಅದನ್ನು ನಿವಾರಿಸಿಕೊಳ್ಳುವ ಮನ ಮಾಡಲಿಲ್ಲ ಯಾಕೆ? ಗುರುದೇವ, ಚೋರ ನಿಂದಿಸಿ ಶಶಿಯ ಹಳಿದರೆ ಏನು ಪ್ರಯೋಜನ? ಕ್ಷೀರವನ್ನು ಕ್ಷಯರೋಗಿ ಹಳಿದರೆ ಪ್ರಯೋಜನ ಉಂಟಾ ಅಂತ ಇಲ್ಲ. ಆ ನೆಲೆಯಲ್ಲಿ ನಾನು ಪ್ರತಿಕ್ರಿಯೆಯನ್ನೇ ಕೊಡಲಿಲ್ಲ. ಆದ್ರೆ ಕೊಡಬೇಕಿತ್ತು ಅಂತ ಆಲೋಚನೆ ಮಾಡು. ಅದು ಸೀತೆಯಲ್ಲಿ ಅಪವಾದ ಇಲ್ಲದೆ ಇದ್ರು ರಾಮ ಅದಕ್ಕೆ ಪ್ರತಿಕ್ರಿಯಿಸಿದ ಯಾಕೆ? ಲೋಕದ ನಡುವಲ್ಲಿ ನಾವು ಬದುಕುವವರಾದದ್ದರಿಂದಲೇ ಲೋಕಾಪವಾದವನ್ನು ಮೀರಬೇಕು ಎನ್ನುವ ಕಾರಣ. ರಾಮ ವಿವಾಹಿತ, ಅವ ರಾಜಾರಾಮನಾಗಿ ವ್ಯವಹರಿಸಬೇಕು ಅಂತಾದ್ರೆ ಅವನಿಗೆ ಅದು ಅನಿವಾರ್ಯವಾಗಿತ್ತು. ನನಗದು ಯಾವುದು ಇಲ್ಲವಲ್ಲ ಗುರುದೇವ. ಹಾಗಿದ್ರೆ ನೀವು ಮದುವೆ ಆಗೋದಕ್ಕೆ ತೊಡಕೆ ಏನೋ ಅಂತ ಬೇಕು? ಆಗುವುದಿಲ್ಲ
ಯೋಚನೆ ಮಾಡಲಿಲ್ಲ. ಹ್ಮ್ ತಮ್ಮನಿಗೆ ಆದರೂ ಹ್ಮ್ ಪರನಾರಿಯನ್ನು ಹೆಮ್ಮೆಯಲ್ಲಿ ತರಬಹುದೇ? ತರಬಹುದೇ? ತನ್ನ ವಿವರಿಸತಕ್ಕದ್ದು ಗುರುದೇವ, ಹಾ. ಹೆಮ್ಮೆ ಅಲ್ಲ ಅಂತ ನಾನು ಹೇಳುವುದಿಲ್ಲ, ಮತ್ತೆ ಯಾಕೆಂದ್ರೆ ನಿಮ್ಮ ಮಾತು. ಆದರೆ ನಾನು ಹೆಮ್ಮೆಯಿಂದ ತಂದಿದ್ದೇನೋ ಎನ್ನುವುದನ್ನು ಆತ್ಮವಿಮರ್ಶನೆ ಮಾಡಿಕೊಳ್ಳುವಾಗ ನನಗೆ ಅಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಲ್ಲ ಅಂತ ಬೇಕು ಗುರುದೇವ, ಚಕ್ರವರ್ತಿಗೆ ಹೆಣ್ಣು ಕೊಡ್ತೇನೆ ಅಂತ ಪ್ರಪಂಚದಲ್ಲಿ ಯಾರೂ ಹೇಳುವವರು ಇಲ್ಲ. ಸವಿಸ್ತಾರವಾದಂತಹ ವಿವರಣೆಯ ಮೂಲಕವಾಗಿ ತಂದೆಗಾಗಿ ಬ್ರಹ್ಮಚರ್ಯವನ್ನು ಅನುಕರಿಸಿದ್ದೇನೆ. ಈ ವರ್ತಮಾನ ಅನ್ನವಗಾನೆಗೂ ಬಂದಿದೆ. ಆದ್ರೆ ಈ ಕಾಲಕ್ಕೆ ಬಂದು ಹೇಳುತ್ತಿರುವವ ಸಾಮಾನ್ಯನೇನು ಅಲ್ಲ, ನಿನ್ನ ಗುರುವಾಗಿದ್ದರು. ಗುರುವಿನ ಮಾತಿಗೆ ಗುರುತರವನ್ನು ಅಂಗೀಕರಿಸಬೇಕಾದದ್ದು ಶಿಷ್ಯನಾದಂತ ನಿನಗೆ ಕರ್ತವ್ಯ. ಗುರುವಾಗಿ ನಾ ಹೇಳ್ತಾ ಇದ್ದೇನೆ, ಹೆಣ್ಣಪ್ಪಳ ಕಣ್ಣೀರಿಗೆ ನೀ ಕಾರಣೀಭೂತನಾದೆ ಅಂತಾರೆ. ನೀನು ಅಂತಲ್ಲ, ಲೋಕದಲ್ಲಿ ಯಾರೇ ಕಾರಣೀಭೂತರಾಗಿರಲಿ, ಹೆಣ್ಣಿನ ಕಣ್ಣೀರ ಹನಿ ಎಷ್ಟು ಬಿದ್ದಿತು, ನೆಲದಲ್ಲಿರುವಂತ ಎಷ್ಟು ಧೂಳಿಗೆ ತಾಗಿತು, ಅಷ್ಟು ವರ್ಷಗಳ ಕಾಲ ನರಕವನ್ನು ಅನುಭವಿಸಬೇಕಾಗ್ತದಂತೆ. ಅಂಥದ್ದೊಂದು ಪಾಪವು ನರಕ ಪ್ರಾಪ್ತಿಯ ಪ್ರಾಪ್ತವಾಯಿತು. ಎಚ್ಚರ. ಆದ್ದರಿಂದ ಮದುವೆ ಆಗಬೇಕು. ಮದುವೆ ಆಗದೇ ಇದ್ರೆ ಏನಾಗ್ತದೆ ಗುರುದೇವ? ಗುರುವಾಕ್ಯವನ್ನು ದೋಷ ಬರ್ತದೆ ನಿಮ್ಮ ಪಾಲಿಗೆ. ನಾನು ಒಪ್ತೇನೆ. ನಾನು ಅವಳ ಜೀವನದ ಭವಿಷ್ಯದ ಕುರಿತಾಗಿ ಕಂಬನಿಗರಿಯುತ್ತೇನೆ. ಆದರೆ ನೀವು ಹೇಳಿದ ಹಾಗೆ ಅವಳನ್ನು ಮದುವೆ ಆಗುವುದಕ್ಕೆ ನಾನು ಸಿದ್ಧನಿದ್ದವನಲ್ಲ. ದೋಷ ಬರ್ತದೆ. ನೀವು ಹೇಳಿದ್ರಿ ಆವಾಗ ಗುರುವಾಕ್ಯ ಇದು, ಮದುವೆ ಆಗತಕ್ಕದ್ದು. ಗುರುಗಳೇ, ಉಪಾಧ್ಯಾಯ ಅಂತ ಶಾಚಾರ್ಯ, ಆಚಾರ್ಯಂ ಶತಂಪಿತ ಸಹಸ್ರತ್ತು ಪಿತೃನ ಮಾತ ಗೌರವೇನಾತಿರಿತ್ಯತೆ. ನೀವೇ ಆ ದಿವಸ ಪಾಠ ಮಾಡಿದವರು. ದೇವವ್ರತ ಇದನ್ನು ಮೂರು ಸಾರಿ ಉರು ಹಾಕು ಅಂತ ಹೇಳಿದವರು ತಾವೇ ಅಲ್ಲ ಗುರುದೇವ. ಹಾಗಾಗಿ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಹೇಳಿಕೊಟ್ಟ ಗುರುವಿಗಿಂತಲೂ 10 ಪಟ್ಟು ಆಚಾರ್ಯ ಹೆಚ್ಚು, ಆಚಾರ್ಯನಿಗಿಂತಲೂ 100 ಪಟ್ಟು ತಂದೆ ಹೆಚ್ಚು, ತಂದೆಗಿಂತಲೂ 1000 ಪಟ್ಟು ತಾಯಿ ಹೆಚ್ಚು. ನೀವು ಹೇಳ್ತೀರಿ ಅಂಬೆಯನ್ನು ಮದುವೆ ಆಗಿ, ನನ್ನ ಅಪ್ಪ ಒಪ್ಪಿದ್ದಾನೆ ನನ್ನ ಬ್ರಹ್ಮಚರ್ಯವನ್ನು, ಅವ ನಿಮಗಿಂತಲೂ 100 ಪಟ್ಟು ಹೆಚ್ಚು. ಆ ಕಾರಣಕ್ಕಾಗಿ ನಾನು ಭೀಷ್ಮ ಎನ್ನುವಂತ ಒಂದು ಬಿರುದಿಗೆ ಪಾತ್ರನಾದವನು. ಗುರುದೇವ, ನಿಮ್ಮ ಮಾತನ್ನು ಉಲ್ಲಂಘಿಸಿದರೆ ಎಲ್ಲವೂ ಹೊರಗೆ ಹೋಗ್ತದೆ. ದೇಶ, ಕೋಶ, ಸಿರಿ, ಸಂಪತ್ತು, ಸೌಭಾಗ್ಯ ಎಲ್ಲ ಸರ್ವವನ್ನು ಕಳೆದುಕೊಳ್ಳಬೇಕಾಗಿ ಬರ್ತದೆ. ಗುರುದೇವ, ಆ ಕಾಲದಲ್ಲಿ ಯಾರು ನಾನು ಬೆದರ್ತಾ ಇದ್ದೇನೆ. ಈಗ ನನ್ನದ್ದು ಎನ್ನುವುದು ಯಾವುದೂ ಇಲ್ಲ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮೊಮ್ಮಕ್ಕಳಿಲ್ಲ. ಈ ಅಧಿಕಾರ ನನ್ನದ್ದಲ್ಲ, ಸಿರಿ ಸಂಪತ್ತು ನನಗೆ ಬೇಕು ಅಂತಿಲ್ಲ. ನೀವು ಶಾಪ ಕೊಟ್ಟರೆ ಇದೆಲ್ಲ ಹೊರದು ಹೋಗ್ತದೆ. ಇದಕ್ಕೆಲ್ಲ ಬೆದರುವ ಭಟನು ಈ ಭೀಷ್ಮ. ಯಾವುದೇ ಬಗೆಯ ಮಾತುಗಳನ್ನಾಡಿ ಶಾಸ್ತ್ರವನ್ನು ಮುಂದಿಟ್ಟು ಶಾಸ್ತ್ರವನ್ನಾದರೂ ನಿರಾಕರಿಸಿ ಅಲ್ಲಾದರ ಮೇಲೆ ಮತ್ತೊಂದು ಶಾಸ್ತ್ರದ ವಾಕ್ಯವನ್ನಾಡಿ ಖಂಡಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಇದನ್ನು ಕಂಡಾಗ ಆಡಿದ ಮಾತು.
ಅಲ್ಲಿಗೆ ಮುಗಿಸುವುದಿಲ್ಲ. ಶಾಸ್ತ್ರದ ಉತ್ತರಕ್ಕೆ ಅರವೆ ಎನ್ನುವ ಪ್ರತಿಕ್ರಿಯೆ ಆದ್ರೆ ಹಿಡಿಯುವುದಕ್ಕೆ ಶಾಸ್ತ್ರ ಉಂಟು. ಪಿಡಿ ಪಿಡಿ ಧನುವನ್ನು ಕುರ್ರತನುವಾಗಿ ಈಗ ಗುರುಗಳ ಮೇಲೆ ಕೈ ಮಾಡಿದಂತ ಮತ್ತೊಂದು ದೋಷ ನಿನ್ನನ್ನು ಅಂಟಿಕೊಳ್ಳಲಿ. ಗುರುವನ